ಹಲೋ ಕೆಸಿಟಿ ಸ್ಟೂಡೆಂಟ್ಸ್. ಓಕೆ, ಇವಾಗ ಏನಂತಂದ್ರೆ ನೀವು ಫಸ್ಟ್ ರೌಂಡ್ ರಿಸಲ್ಟ್ ಏನಾಗಿದೆ ಬಂದಿದೆ. ಇವಾಗ ನೆಕ್ಸ್ಟ್ ವರ್ಷ ಏನಿದೆ ಚಾಯ್ಸ್ ಸೆಲೆಕ್ಷನ್ ಇರುತ್ತೆ. ಚಾಯ್ಸ್ ಎಂಟ್ರಿ ಲಿಂಕ್ ಯಾವ ರೀತಿ ಕೊಡ್ತಾರೆ, ಎಲ್ಲಿ ಕೊಡ್ತಾರೆ, ನೀವು ಹೇಗೆ ಚೆಕ್ ಮಾಡ್ಬೇಕಂತ ಎಲ್ಲಾನು ಕ್ಲಿಯರ್ ಆಗಿ ಇದರಲ್ಲಿ ಲೈವ್ ಡೆಮೋ ತೋರಿಸ್ತೀನಿ. ಚಾಯ್ಸ್ ಎಂಟ್ರಿ ನಾನೇ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಯಾವ ರೀತಿ ಬರುತ್ತೆ ಅನ್ನೋದನ್ನ ತೋರಿಸ್ತೀನಿ. ಮತ್ತೆ ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ ಟು ಇರೋದಿಲ್ಲ. ಏನಕ್ಕೆ ಚಾಯ್ಸ್ ಟು ಇರೋದಿಲ್ಲ ಅನ್ನೋದು ಕ್ಲಿಯರ್ ಆಗಿ ಹೇಳಿರ್ತೀನಿ. ಇವಾಗ ನೀವೇನು ಅಂತಂದ್ರೆ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಹಾಗೆ ವಿಡಿಯೋ ನೋಡ್ತಾ ಇದ್ದೀನಿ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಏನಕ್ಕಂದ್ರೆ ಒಂದೊಂದು ಸ್ಮಾಲ್ ಅಪ್ಡೇಟ್ಸ್ ಕೂಡ ನಾವು ನಿಮಗೆ ಅಡ್ಮಿಷನ್ ಆಗೋವರೆಗೂ ನಿಮ್ಮ ಜೊತೆನೇ ಎಲ್ಲಾನು ಡೀಟೇಲ್ಸ್ನ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡ್ತಾ ಹೋಗ್ತೀವಿ. ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಇರುತ್ತೆ, ಅಲ್ಲಿ ಕೂಡ ಹೋಗಿ ಜಾಯ್ನ್ ಆಗಿ. ಅಲ್ಲಿ ಏನಕ್ಕೆ ಜಾಯ್ನ್ ಆಗ್ಬೇಕಂತಂದ್ರೆ ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ಲಿಂಕ್ ಬಂದ್ರೆ, ಇವಾಗ ಆಪ್ಷನ್ ಚಾಯ್ಸ್ ಎಂಟ್ರಿ ಲಿಂಕ್ ಬಂದಾಗ ತಕ್ಷಣ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಅಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ. ಸೊ ಅದಕ್ಕೋಸ್ಕರ ವಾಟ್ಸ್ಆಪ್ ಗ್ರೂಪ್ ಬೇಗ ಜಾಯ್ನ್ ಆಗಿ. ಓಕೆ, ಅದಾದ್ಮೇಲೆ ಲಿಂಕ್ ಎಲ್ಲಿ ಬಂದಿರುತ್ತೆ ಸರ್ ಅಂತಂದ್ರೆ ಇಲ್ಲೇನೆ ಫಸ್ಟ್ ಆಪ್ಷನ್ ಎಂಟ್ರಿ ಲಿಂಕ್ಸ್ ಅಂತ ಇದೆ ಅಲ್ವಾ, ಇಲ್ಲೇನೆ ಮೇಲ್ಗಡೆನೆ ಬಂದಿರುತ್ತೆ. ಏನಂತಂದ್ರೆ UGCET 2026 ಚಾಯ್ಸ್ ಎಂಟ್ರಿ ಸೆಲೆಕ್ಷನ್ ಲಿಂಕ್ ಅಂತ ಬಂದಿರುತ್ತೆ. ಓಕೆ, ಇಲ್ಲ ಅಂತಂದ್ರೆ ನೀವು KA ಒಂದು ಇರುತ್ತಲ್ವಾ, ಇಲ್ಲಿ ಹೋದ್ಮೇಲೆ ಇಲ್ಲಿ ಪ್ರವೇಶ ಅಂತ ಇರುತ್ತೆ. ಪ್ರವೇಶ ಅಂತ UGCET ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲೇನ ಫಸ್ಟ್ ಏನಾಗುತ್ತೆ ಅಂದ್ರೆ ಲಿಂಕ್ ಬಂದಿರುತ್ತೆ. ಸರ್ ಲಿಂಕ್ ಬಂದಾಗ ನಂಗೆ ಹೇಗೆ ಗೊತ್ತಾಗುತ್ತೆ, ಏನು ಗೊತ್ತಾಗೋದು ನಿಮಗೆ ಬೇಡ, ನೀವು ವಾಟ್ಸ್ಆಪ್ ಗ್ರೂಪಲ್ಲಿ ಜಾಯ್ನ್ ಆಗಿ ನಾನೇ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಓಕೆ, ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರು ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಿಮ್ಗೆ ಏನಂತ ಕಮೆಂಟ್ ಮಾಡ್ತೀನಿ ಅಂದ್ರೆ ನಿಮಗೆ ಪ್ರೊವಿಷನಲ್ ರಿಸಲ್ಟ್ ಮತ್ತೆ ನೀನ ಫಸ್ಟ್ ರೌಂಡ್ ರಿಸಲ್ಟ್ ಸೇಮ್ ಕಾಲೇಜ್ ಬಂದಿದೆ ಅಂತ ಕಮೆಂಟ್ ಮಾಡ್ಬೇಕು. ಏನಕ್ಕೆ ಕಮೆಂಟ್ ಮಾಡ್ಬೇಕಂತಂದ್ರೆ KA ಏನಾದ್ರು ರೀನಾನ್ ಮಾಡಿದ್ರೆ ಎಲ್ಲ ಸೇಮ್ ರಿಸಲ್ಟ್ ಎಲ್ಲರೂ ಸ್ಟೂಡೆಂಟ್ಸ್ಗೂ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಬೇಕಾಗುತ್ತೆ ನಾವೆಲ್ಲರೂ. ನಿಮ್ಮ ಕಮೆಂಟ್ಸ್ ಮೇಲೆ ಗೊತ್ತಾಗ್ಬಿಡುತ್ತೆ. ಓಕೆ, ಅದಾದ್ಮೇಲೆ ಏನಂತಂದ್ರೆ ನೀವು ಚಾಯ್ಸ್ ಎಂಟ್ರಿ ಲಿಂಕ್ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಯಾವ ರೀತಿ ಡಿಸ್ಪ್ಲೇ ಆಗುತ್ತೆ ಅಂತಂದ್ರೆ ಈ ರೀತಿ ಒಂದು ಪೇಜ್ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸರಿನಾ, ಈ ರೀತಿ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ. ಈ ಪೇಜ್ ಯಾವ ರೀತಿ ಅಂದ್ರೆ ಆಪ್ಷನ್ ಎಂಟ್ರಿ ಪೇಜ್ ಏನಿದೆ ಅದನ್ನೇ ಡಿಸ್ಪ್ಲೇ ಆಗುತ್ತೆ ನಿಮಗೆ. ಅಲ್ಲಿ ಏನಂತಂದ್ರೆ ಅಡ್ಮಿಷನ್ ಸೆಕ್ಷನ್ಸ್ ಅಂತ ಇರುತ್ತೆ. ಇಲ್ಲಿ ನೋಡಿ ಕೆಳಗಡೆ ಅಡ್ಮಿಷನ್ ಸೆಕ್ಷನ್ಸ್ ಅಂತ ಇದೆ ಅಲ್ವಾ, ಈ ಅಡ್ಮಿಷನ್ ಸೆಕ್ಷನ್ಸ್ ಅಲ್ಲಿ ಏನಿದೆ ಅಂತಂದ್ರೆ ಆಪ್ಷನ್ ಚಾಯ್ಸ್ ಎಂಟ್ರಿ ಅಂತ ಇದೆ. ಓಕೆ, ಚಾಯ್ಸ್ ಎಂಟ್ರಿ ಚಾಯ್ಸ್ ಪ್ರಿಂಟ್ ಅಂತ ಇರುತ್ತೆ. ಆ ಚಾಯ್ಸ್ ಎಂಟ್ರಿ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದ್ರೆ ಈ ರೀತಿ ಒಂದು ಪೇಜ್ ನಿಮಗೆ ಮತ್ತೆ ಡಿಸ್ಪ್ಲೇ ಆಗುತ್ತೆ. ಈ ರೀತಿ ಪೇಜ್ ಡಿಸ್ಪ್ಲೇ ಆದಾಗ ಪ್ಲೀಸ್ ಬಿ ಕಾಶಿಯಸ್ ವೈಲ್ ಎಕ್ಸ್ಪ್ರೆಸಿಂಗ್ ದಿ ಯುವರ್ ಚಾಯ್ಸಸ್ ಅಂತ ಇದೆ. ನೀವು ಚಾಯ್ಸ್ ಎಂಟ್ರಿ ಮಾಡುವಾಗ ಬಿ ಕಾಶಿಯಸ್ ಆಗಿರಿ, ಮಿಸ್ಟೇಕ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಿದ್ದಾರೆ. ಸರಿನಾ, ಆ ಚಾಯ್ಸ್ ಎಂಟ್ರಿ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಎಲ್ಲಾನು ಬರ್ತಾ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು ಚಾಯ್ಸ್ 1, ಚಾಯ್ಸ್ 2 ಮತ್ತೆ ಚಾಯ್ಸ್ 3, ಚಾಯ್ಸ್ 4 ಕೊಟ್ಟಿರ್ತಾರೆ. ಚಾಯ್ಸ್ 1 ಬಗ್ಗೆ ಅಂದರೆ ಚಾಯ್ಸ್ 1 ಏನು ಹೇಳುತ್ತೆ ಏನಿಲ್ಲ ಅನ್ನೋದು ಕೊಟ್ಟಿರ್ತಾರೆ. ನೀವು ಚಾಯ್ಸ್ ಎಂಟ್ರಿ ಲಿಂಕ್ ಬಂದ ಮೇಲೆ ಚಾಯ್ಸ್ ಸೆಲೆಕ್ಟ್ ಮಾಡುವಾಗ ಕೂಡ ಓದ್ಕೊಳ್ಬೇಡಿ. ಏನಕ್ಕಂದ್ರೆ ನಾನು ಈ ವಿಡಿಯೋದಲ್ಲಿ ಎಲ್ಲಾನು ಹೇಳಿರ್ತೀನಿ. ಸೊ ನಿಮ್ಗೆ ಚಾಯ್ಸ್ ಎಂಟ್ರಿ ಲಿಂಕ್ ಬಂದ ಮೇಲೆ ಪೂರಾ ಏನಂತಂದ್ರೆ ಅರ್ಜೆಂಟಲ್ಲಿ ಇರ್ತೀರ, 100% ಮಿಸ್ಟೇಕ್ ಮಾಡ್ಕೊಳ್ತೀರಾ. ಮಿಸ್ಟೇಕ್ ಮಾಡ್ಕೊಳ್ಬಾರ್ದು ಅಂತಾನೆ ಈ ಲೈವ್ ಡೆಮೋ ವಿಡಿಯೋ ನಿಮ್ಗೋಸ್ಕರ ಮಾಡ್ತಾ ಇದ್ದೀನಿ. ಸರಿನಾ, ನಿಮ್ಮ ಫ್ರೆಂಡ್ ಜೊತೆ ಮತ್ತೆ ನಿಮ್ಮ ಕಾಲೇಜ್ ಗ್ರೂಪ್ ಫ್ರೆಂಡ್ಸ್ ಗ್ರೂಪ್ ಅಲ್ಲೆಲ್ಲ ಶೇರ್ ಮಾಡಿ. ಶೇರ್ ಮಾಡಿದಾಗ ಏನಾಗುತ್ತೆ ನಮ್ಗೆ ಗೊತ್ತಾಗುತ್ತೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಎಷ್ಟು ಶೇರ್ ಮಾಡ್ತಾ ಇದ್ದಾರೆ ಅಂತ. ಅವರಿಗೂ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ. ಚಾಯ್ಸ್ 1 ಅಂತ ಇರುತ್ತೆ, ಇಲ್ಲಿ ಒಂದು ವೈಟ್ ಕಲರ್ ರೌಂಡ್ ಬಟನ್ ಕಾಣಿಸ್ತಾ ಇದೆ, ಅದಕ್ಕೆ ರೇಡಿಯೋ ಬಟನ್ ಅಂತ ಹೇಳಿರ್ತಾರೆ. ನೀವು ಅದ್ರ ಬಗ್ಗೆ ತಿಳ್ಕೊಳಕ್ ಹೋಗ್ಬೇಡಿ ಇವಾಗ, ಜಸ್ಟ್ ಓಕೆ. ಆ ವೈಟ್ ಬಟನ್ ಏನಂತಂದ್ರೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಚಾಯ್ಸ್ 1 ಕ್ಲಿಕ್ ಮಾಡೋರು ಒಂದೇ. ಓಕೆ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಎಲ್ಲಾದ್ರ ಮುಂದೆನೂ ಇರುತ್ತೆ. ನೀವು ಏನಾದ್ರು ಚಾಯ್ಸ್ 1 ಕ್ಲಿಕ್ ಮಾಡಿಬಿಟ್ಟು ಮತ್ತೆ ಚಾಯ್ಸ್ 2 ಕ್ಲಿಕ್ ಮಾಡ್ತೀನಿ ಅಂದ್ರೆ ನೀವು ಆಮೇಲೆ ಯಾವ್ದು ಕ್ಲಿಕ್ ಮಾಡಿರ್ತಾರೆ ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಆಟ ಆಡಕ್ ಹೋಗಬೇಡಿ ಚಾಯ್ಸ್ ಎಂಟ್ರಿ ಜೊತೆ. ಚಾಯ್ಸ್ ಎಂಟ್ರಿ ಜೊತೆ ಆಡಿದ್ರೆ ಏನಾದ್ರೂ ಮಿಸ್ಟೇಕ್ ಆಗ್ಬಿಡುತ್ತೆ. ಚಾಯ್ಸ್ 1 ಏನಾದ್ರು ನೀವು ಸೆಲೆಕ್ಟ್ ಮಾಡಿದ್ರೆ ಏನ್ ಮಾಡ್ಬೇಕು ಎಲ್ಲಾನು ಹೇಳಿರ್ತೀನಿ. ಚಾಯ್ಸ್ 2 ಅಂತಂದ್ರೆ ಇಲ್ಲಿರುತ್ತೆ. ನೀವು ಏನಾದ್ರು ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬ್ಲೂ ಕಲರ್ ಆಗಿ ಕಾಣುತ್ತೆ. ಓಕೆ, ಈ ರೀತಿ ಬ್ಲೂ ಕಲರ್ ಆಗಿ ಕಾಣುತ್ತೆ. ಇಲ್ಲಿ ಚಾಯ್ಸ್ 4 ಕೂಡ ಇದೆ. ಆಮೇಲೆ ಕೆಳಗಡೆ ಸಬ್ಮಿಟ್ ಬಟನ್ ಅಂತ ಇರುತ್ತೆ. ಸಬ್ಮಿಟ್ ಬಟನ್ ಅಂತ ಕೊಟ್ಮೇಲೆ ನಿಮ್ಗೆ ಕೇಳುತ್ತೆ ಆರ್ ಯು ಶೋರ್ ಯು ವಾಂಟ್ ಟು ಬಿ ಕಂಟಿನ್ಯೂ ಅಂತ ಕೇಳುತ್ತೆ. ಎಸ್ ಅಂತ ಕ್ಲಿಕ್ ಮಾಡಬೇಕು. ಎಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಏನಾಗುತ್ತೆ ಅಂತಂದ್ರೆ ನಿಮ್ಮ ಚಾಯ್ಸ್ ಎಂಟ್ರಿ ಸೆಲೆಕ್ಟ್ ಆಗಿದೆ ಅಂತ ಒಂದು PDF ಬರುತ್ತೆ. ಓಕೆ, ಏನು ಕ್ಲಿಕ್ ಮಾಡಿದಿರಾ ಅನ್ನೋದು ನೀವು PDF ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಬೇಕು ನೀವು. ಏನಕ್ಕಂತಂದ್ರೆ ನೀವು ಚಾಯ್ಸ್ 2 ಕ್ಲಿಕ್ ಮಾಡಿದ್ರು ಒಂದೊಂದ್ಸಲ KA ಸರ್ವರ್ ಇಶ್ಯೂ ಇಂದ ನಿಮಗೆ ಚಾಯ್ಸ್ 3 ತಗೊಂಡಿರುತ್ತೆ. ಓಕೆ, ನೆಕ್ಸ್ಟ್ ರೌಂಡ್ ಅಲ್ಲಿ ನಿಮಗೆ ಸಿಕ್ಕಿರೋ ಸೀಟ್ ಕ್ಯಾನ್ಸಲ್ ಆಗಿಬಿಡುತ್ತೆ ಆಟೋಮೆಟಿಕ್ ಆಗಿ ರೌಂಡ್ 2 ಅಲ್ಲಿ. ಅವಾಗ ಏನಂದ್ರೆ ನಿಮಗೆ ಆ PDF ಇರುತ್ತಲ್ವಾ ಅದು ತಗೊಂಡ್ಬಿಟ್ಟು ನೀವು KA ಕಂಪ್ಲೇಂಟ್ ಮಾಡಬಹುದು. ಅವ್ರು ಅವಾಗ ರೆಸ್ಪಾನ್ಸ್ ಮಾಡ್ತಾರೆ. ನನ್ನ ಹತ್ರ PDF ಇಲ್ಲ, ನಾನು ಬಾಯಿ ಮುಖಾಂತರ ಹೇಳ್ತೀನಿ ಅಂದ್ರೆ ಯಾರ ಮಾತು KA ಕೇಳೋದಿಲ್ಲ. ಅದಕ್ಕೋಸ್ಕರ ಪ್ರೂಫ್ ಬೇಕು, PDF ತಗೊಳ್ಳಿ. ಮತ್ತೆ ನೆಕ್ಸ್ಟ್ ಏನಂತಂದ್ರೆ ಸರ್ ರೌಂಡ್ 2 ಅಲ್ಲಿ ಓಕೆ, ರೌಂಡ್ 2 ಅಲ್ಲಿ ಚಾಯ್ಸ್ 2 ಇರೋದಿಲ್ಲ ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ಎಸ್, 100% ರೌಂಡ್ 2 ಅಲ್ಲಿ ಚಾಯ್ಸ್ 2 ಇರೋದಿಲ್ಲ. ಮತ್ತೆ ಎಷ್ಟೋ ಜನ ಚಾಯ್ಸ್ 3 ಕೂಡ ಇರಲ್ಲ ಅಂತ ಹೇಳಿದ್ರೆ ಅದು ಫೇಕ್ ನ್ಯೂಸ್. ಚಾಯ್ಸ್ 3 100% ಇರುತ್ತೆ. ಈ ರೀತಿ ಕರೆಕ್ಟ್ ನ್ಯೂಸ್ ಬೇಕಂದ್ರೆ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ನಾ, ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಇದೆ, ಬೇಗ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗಿ. ಸರ್ನಾ, ಚಾಯ್ಸ್ 4 ಇರುತ್ತಾ ಸರ್? ಎಸ್, ಚಾಯ್ಸ್ 4 50% ಚಾಯ್ಸ್ 4 ಕೊಡ್ತಾರೆ. ಚಾಯ್ಸ್ 4 ಕೊಟ್ಟಿಲ್ಲ ಅಂತಂದ್ರು ಕೊಟ್ಟರು ನಿಮಗೆ ಫ್ರೀ ಎಕ್ಸಿಟ್ ಕೊಡಲ್ಲ, ನಿಮಗೆ ನಿಮ್ಮ ಹತ್ರ ಪೆನಲ್ಟಿ ತಗೊಳ್ತಾರೆ. ಸರಿನಾ, ಇವಾಗ ರೌಂಡ್ 1 ಅಲ್ಲಿ ಇದೆ. ರೌಂಡ್ 1 ಬಗ್ಗೆ ಕ್ಲಿಯರ್ ಆಗಿ ಹೇಳ್ತೀನಿ ನೋಡಿ. 4 ಚಾಯ್ಸಸ್ ಇರುತ್ತೆ. ಚಾಯ್ಸ್ 1 ಕ್ಲಿಕ್ ಮಾಡಿದ್ರೆ ನಿಮಗೆ 100% SNQ ಸೀಟ್ ಸಿಕ್ಕೋರು ರೌಂಡ್ 2 ಹೋಗಕ್ಕೆ ಹೋಗಬೇಡಿ. ಓಕೆ, ನಿಮ್ಗೆ ಯಾವ ಕಾಲೇಜ್ ಸಿಕ್ಕರು ಜನರಲ್ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದೀನಿ ನಾನು. ಓಕೆ, ನಿಮಗೆ 1 ಲಕ್ಷ 1.5 ಲಕ್ಷ ಫೀಸ್ ಇರುತ್ತೆ. ಏನಕ್ಕೆ ಪೇ ಮಾಡ್ತೀರಾ? 30,000 20,000 ಪೇ ಮಾಡ್ಕೊಳ್ಳಿ. ಚಾಯ್ಸ್ 1 ಕ್ಲಿಕ್ ಮಾಡಿಬಿಟ್ಟು ಅಡ್ಮಿಷನ್ ಆಗಿ. ಯಾವುದೇ ಬ್ರಾಂಚ್ ಸಿಗಲಿ, CS EC ಯಾವುದೇ ಕಾಲೇಜಲ್ಲಿ ಆಗಿರಲಿ, ಎಲ್ಲ ಕಾಲೇಜು ಸೇಮ್ ಇರುತ್ತೆ. ಎಲ್ಲ ಲೆಕ್ಚರರ್ ಹಂಗೇನೆ ಇರ್ತಾರೆ. ಸುಮ್ಮನೆ ಕ್ಯಾಂಪಸ್ ಅದು ಇದು ಅಂತ ಇರುತ್ತೆ. ನೀವು ಸ್ವಲ್ಪ ಅಮೌಂಟ್ ಇಲ್ಲೇನೆ ಬಚಾವ್ ಮಾಡ್ತೀರಾ. ನಿಮ್ಮ ಕಾಲೇಜ್ ಮುಗಿದ ಮೇಲೆ ಕೋಚಿಂಗ್ ತಗೊಂಡ್ಬಿಟ್ಟು ಒಳ್ಳೆ ಜಾಬ್ ಮಾಡ್ಕೊಳ್ಬಹುದು. SNQ ಅವರು. ಓಕೆ, ಚಾಯ್ಸ್ 1 ಅಂತಂದ್ರೆ ಏನ್ ಮಾಡ್ಬೇಕಾಗುತ್ತೆ, ನೀವು ಚಾಯ್ಸ್ 1 ಕ್ಲಿಕ್ ಮಾಡಬೇಕು, ಫೀಸ್ ಪೇಮೆಂಟ್ ಮಾಡಬೇಕು, ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೋಬೇಕು, ಒರಿಜಿನಲ್ ಡಾಕ್ಯುಮೆಂಟ್ ಜೊತೆ ಕಾಲೇಜ್ಗೆ ಹೋಗಬೇಕು. ಅವ್ರು ಕೊಟ್ಟಿರೋ ಟೈಮ್ ಲೈನ್ ಅಲ್ಲಿ ಟೈಮ್ ಏನಿದೆ ಡೇಟು ಅದನ್ನೇನಾದ್ರು ಅದಾದ್ಮೇಲೆ ನಾನು ಹೋಗ್ತೀನಿ ಆರಾಮ್ಸೆ ಅಂತಂದ್ರೆ ಆರಾಮ್ಸೆ ನಿಮಗೆ ಗೇಟ್ ಆಚೆ ಹಾಕ್ತಾರೆ.
ಸರಿನಾ? ಚಾಯ್ಸ್ ಟು ಕ್ಲಿಕ್ ಅಂತಂದ್ರೆ ಏನಂದ್ರೆ ನಿಮಗೆ ಸಿಕ್ಕಿರೋ ಸೀಟು ನಿಮ್ಮ ಹತ್ರನೇ ಇಟ್ಕೊಳ್ತಿದ್ದೀರಾ, ನಿಮ್ಮ ಜೇಬಲ್ಲೇ ಇಟ್ಕೊಳ್ತಿದ್ದೀರಾ. ಅದ್ರ ಮೇಲ್ಗಡೆ ಇರೋದು ನನಗೆ ಬೇಕು ಇಷ್ಟು ತುಂಬಾ ಇಷ್ಟ ಇದೆ ಅಂತ ಹೋಗ್ತಾ ಇದ್ದೀರಾ. ಯಾವ ರೀತಿ ಅಂತಂದ್ರೆ ಇವಾಗ ನಮಗೆ ಸಪ್ತಗಿರಿ ಕಾಲೇಜ್ ಸಿಕ್ಕಿದೆ, ಮೇಲ್ಗಡೆ ಎಲ್ಲಾನು ಚೆನ್ನಾಗಿರೋ ಎಂ.ಇ.ಜೆ ಈ ರೀತಿ ಕಾಲೇಜಸ್ ಇದೆ. ಚೆನ್ನಾಗಿದೆ ಅಂತ ಹೇಳ್ತಾ ಇಲ್ಲ ನಾನು ಎಂ.ಇ.ಜೆ ಎಲ್ಲಾನು. ಈ ರೀತಿ ಕಾಲೇಜಸ್ ಇದೆ, ಆರ್.ವಿ ಎಲ್ಲ ಕಾಲೇಜಸ್ ಇದೆ. ಸೊ ಅದಕ್ಕೋಸ್ಕರ ನೀವು ಹೋಗ್ಬೇಕಂತ ಇದ್ದೀರಾ ಅಂತಂದ್ರೆ ಸಪ್ತಗಿರಿ ಬೇಕು ಅಂತಂದ್ರೆ ಚಾಯ್ಸ್ 2 ಕ್ಲಿಕ್ ಮಾಡಬೇಕು. ಮೇಲೆ ಇರೋದನ್ನ ಕಾಲೇಜಸ್ ಎಲ್ಲಾನು ಇರುತ್ತೆ, ಕೆಳಗಡೆ ಇರೋದೆಲ್ಲಾನು ಡಿಲೀಟ್ ಆಗ್ಬಿಡುತ್ತೆ. ಅವಾಗ ನೀವು ರೌಂಡ್ 2 ಹೋಗ್ತೀರಾ. ರೌಂಡ್ 2 ಆಪ್ಷನ್ ಎಂಟ್ರಿ ಬಗ್ಗೆ ಹೇಳ್ತೀನಿ, ವೇಟ್ ಮಾಡಿ ಯಾವಾಗ ಬಿಡ್ತಾರೆ ಎಲ್ಲಾನು ಹೇಳ್ತೀನಿ. ಚಾಯ್ಸ್ 3 ಓಕೆ. ಚಾಯ್ಸ್ 3 ಅಂತಂದ್ರೆ ನಿಮಗೆ ಇವಾಗ ಎಕ್ಸಾಂಪಲ್ ಸಪ್ತಗಿರಿ ಕಾಲೇಜಸ್ ಸಿಕ್ಕಿದೆ, ನನಗೆ ಅದು ಇಷ್ಟ ಇಲ್ಲ, ತ್ರಿಬಲ್ ಬ್ರಾಂಚ್ ಸಿಕ್ಕಿದೆ ಅಂತಂದ್ರೆ ಚಾಯ್ಸ್ 3 ಕ್ಲಿಕ್ ಮಾಡಿದ ತಕ್ಷಣ ಡಿಲೀಟ್ ಆಗುತ್ತೆ. ಮೇಲ್ಗಡೆ ಮತ್ತೆ ಕೆಳಗಡೆ ಇರೋ ಆಪ್ಷನ್ ಎಲ್ಲಾನು ಇರುತ್ತೆ. ಓಕೆ, 1 to 100 ಆಪ್ಷನ್ ಇದ್ರೆ ನಿಮಗೆ 60th ಕಾಲೇಜ್ ಸಿಕ್ಕಿದೆ ಅಂದ್ರೆ 60 ಡಿಲೀಟ್ ಆಗುತ್ತೆ. 1 to ಮತ್ತೆ 99 ಎಲ್ಲಾನು ಇರುತ್ತೆ. ಅದರಲ್ಲಿ ನೀವು ಏನಾದ್ರು ಓಕೆ ನೀವು ಚಾಯ್ಸ್ 3 ಕ್ಲಿಕ್ ಮಾಡೋರು ಮತ್ತೆ ಚಾಯ್ಸ್ 2 ಕ್ಲಿಕ್ ಮಾಡೋರು ನಿಮ್ಮ ಮೇಲ್ಗಡೆ ಇರೋ ಕಾಲೇಜಸ್ ಅಲ್ಲಿ ಇಲ್ಲ ನಿಮ್ಗೆ ಯಾವ್ದೆಲ್ಲ ಇಷ್ಟ ಇಲ್ಲ ಎಲ್ಲಾನು ಡಿಲೀಟ್ ಮಾಡಿ. ಯಾವ್ದಾದ್ರು ಒಂದು ಇಷ್ಟ ಇಲ್ಲ ಅದನ್ನೇ ಇಟ್ಟಿದ್ರೆ 100% ಅದೇ ಸಿಗುತ್ತೆ ನೋಡಿ. ಅದೇ ಬ್ಯಾಡ್ ಲಕ್ ಅಂತ ಹೇಳ್ತಾರೆ ಸರ್ನಾ. ಸೊ ಅದಕ್ಕೋಸ್ಕರ ನಿಮ್ಗೆ ಇಷ್ಟ ಇಲ್ಲದೆ ಇರೋದು ಇಡ್ಲೇಬೇಡಿ. ಎಲ್ಲಾನು ಡಿಲೀಟ್ ಮಾಡಿ. ಚಾಯ್ಸ್ 4 ಅಂತಂದ್ರೆ ಸರ್ ನಾನು ಕೆ.ಇ.ಎಸ್ ಸಹವಾಸನೇ ಬೇಡ, ಕಾಮಿಡ್ ಸೀಟ್ ಸಿಕ್ಕಿದೆ, ಜೆ.ಡಬ್ಲ್ಯೂ.ಎಲ್ ಸೀಟ್ ಸಿಕ್ಕಿದೆ, ಎಂ.ಸಿ.ಸಿ.ಎಲ್ ಸೀಟ್ ಸಿಕ್ಕಿದೆ. ಓಕೆ, ಆಲ್ ದಿ ಬೆಸ್ಟ್. ಚಾಯ್ಸ್ 4 ಕ್ಲಿಕ್ ಮಾಡಿ, ಫ್ರೀ ಎಕ್ಸಿಟ್ ಆಗ್ಬಿಡಿ. 750 ರೂಪೀಸ್ ರಿಟರ್ನ್ ಬರೋದಿಲ್ಲ ನಿಮಗೆ, ಸರಿನಾ? ಆಮೇಲೆ ಮತ್ತೆ ಇವರು ಚಾಯ್ಸ್ 2 ಚಾಯ್ಸ್ 3 ರೌಂಡ್ 2 ಬಂದ್ರು. ರೌಂಡ್ 2 ಅಲ್ಲಿ ಬಂದಾಗ ಚಾಯ್ಸ್ 2 ಇರೋದಿಲ್ಲ. ಮತ್ತೆ ಇಲ್ಲಿ ನೀಟ್ ಕೋರ್ಸಸ್, ಬಿ ಫಾರ್ಮಾ, ಡಿ ಫಾರ್ಮಾ ಎಲ್ಲ ಕೋರ್ಸಸ್ ಆಡ್ ಮಾಡ್ಬೋದು. ಯಾವ್ದೆಲ್ಲ ಸರ್ ಇದು ಹೇಳಿಲ್ಲ ಸರ್ ನೀವು ಅಂತ ಅನ್ಬೇಡಿ. ನೀವು ಯಾವ್ದೆಲ್ಲ ಫಸ್ಟ್ ರೌಂಡ್ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡಿಲ್ಲ ಎಲ್ಲಾನು ಸೆಕೆಂಡ್ ರೌಂಡ್ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡಕ್ ಬಿಡ್ತಾರೆ. ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ. ಮತ್ತೆ ಅದಷ್ಟೇ ಆಡ್ ಮಾಡಕ್ ಬರುತ್ತೆ. ಇಂಜಿನಿಯರಿಂಗು, ವೆಟನರಿ ಎಲ್ಲಾನು ಆಡ್ ಮಾಡಕ್ ಬರೋದಿಲ್ಲ, ಸರಿನಾ? ಆಮೇಲೆ ನಿಮ್ಗೆ ಇಷ್ಟ ಇದ್ರೆ ಚಾಯ್ಸ್ 1 ಹಾಕಿ ಮತ್ತೆ ಸೇಮ್ ಅಡ್ಮಿಷನ್ ಆಗಿ. ಇಲ್ಲ ಅಂತಂದ್ರೆ ಚಾಯ್ಸ್ 2 ಇರೋದಿಲ್ಲ. ಏನಕ್ಕಂದ್ರೆ ಇಲ್ಲೇ ಚಾಯ್ಸ್ ಹೋಲ್ಡ್ ಮಾಡ್ಕೊಂಡು ಬಂದಿರಾ, ಮತ್ತೆ ಇಲ್ಲಿ ಹೋಲ್ಡ್ ಮಾಡ್ತೀರಾ ನೀವು. ನೀವು ತುಂಬಾ ಇಂಟೆಲಿಜೆಂಟ್ ಇದ್ದೀರಾ ಅಂತ ಕೆ.ನವರು ಚಾಯ್ಸ್ 2 ಡಿಲೀಟ್ ಮಾಡಿದ್ದಾರೆ. ಇಲ್ಲಿ ಚಾಯ್ಸ್ 3 ಇರುತ್ತೆ. ಅಂದ್ರೆ ನಿಮಗೆ ಏನಂತಂದ್ರೆ ರೌಂಡ್ 2 ಅಲ್ಲಿ ರೌಂಡ್ 1 ಅಲ್ಲಿ ಸಿಕ್ಕಿರೋ ಸೀಟ್ ಏನಾದ್ರು ಸಿಕ್ಕಿದ್ರೆ ಇಲ್ಲಿ ನಿಮ್ಗೆ ಬೇಡ ಅಂದ್ರೆ ಚಾಯ್ಸ್ 3 ಕ್ಲಿಕ್ ಮಾಡಬೇಕು, ಮತ್ತೊಮ್ಮೆ ಅದು ಡಿಲೀಟ್ ಆಗಿಬಿಡುತ್ತೆ, ಸರಿನಾ? ಆಮೇಲೆ ಏನಾಗುತ್ತೆ ಅಂತಂದ್ರೆ ಮತ್ತೆ ನೀವು ರೌಂಡ್ 3 ಹೋಗ್ತಾರೆ. ರೌಂಡ್ 3 ಅಲ್ಲಿ ನೀವು ಬೇಕಂದ್ರೆ ಆಪ್ಷನ್ಸ್ ಎಲ್ಲಾನು ಮೇಲೆ ಕೆಳಗೆ ಏನ್ ಬೇಕೋ ಅದನ್ನೆಲ್ಲಾನು ಮಾಡ್ಬೋದು. ನೀಟ್ ಸ್ಟೂಡೆಂಟ್ಸ್ ಓಕೆ, ನೀಟ್ ಸ್ಟೂಡೆಂಟ್ಸ್ ನಿಮಗೆ ಇಲ್ಲಿ ಬರೀ ಇಂಜಿನಿಯರಿಂಗ್ ಸಿಕ್ಕಿದ್ರೆ ನೀವು ಮೆಡಿಕಲ್, ಡೆಂಟಲ್, ಆಯುಷ್ ಫೋಕಸ್ ಮಾಡ್ತಿದ್ರೆ ಇಲ್ಲಿ ನೀವು ಚಾಯ್ಸ್ 3 ಹಾಕಿ. ಓಕೆ, ಏನು ಭಯ ಪಡಬೇಡಿ. ಚಾಯ್ಸ್ 3 ಹಾಕಿ ಕಂಪಲ್ಸರಿ ಮೆಡಿಕಲ್ ಅಲ್ಲೆಲ್ಲ ಸೀಟ್ ಜಾಸ್ತಿ ಆಗ್ತದೆ, 100% ಸೀಟ್ ಸಿಗುತ್ತೆ, ಸರಿನಾ? ಆ ಚಾಯ್ಸ್ 3 ಹಾಕಿದ ತಕ್ಷಣ ಏನಾಗುತ್ತೆ, ನಿಮ್ದು ಸೀಟ್ ಡಿಲೀಟ್ ಆಗುತ್ತೆ. ಮೇಲ್ಗಡೆ ಮೆಡಿಕಲ್ ಇರುತ್ತೆ, ಕೆಳಗಡೆ ಇಂಜಿನಿಯರಿಂಗ್ ಎಲ್ಲಾನು ಹಾಗೆ ಉಳ್ಕೊಂಡಿರುತ್ತೆ. ಮತ್ತೆ ನಿಮಗೆ ರೌಂಡ್ 3 ಅಲ್ಲಿ ಒಳ್ಳೆ ಸೀಟ್ ಸಿಗುತ್ತೆ. ಚಾಯ್ಸ್ 4 ಸ್ಟೂಡೆಂಟ್ಸ್ ಓಕೆ, ನೋ ಫ್ರೀ ಎಕ್ಸಿಟ್ ಇರುತ್ತೆ. ಸಪೋಸ್ ಇದು ಕೊಡಲ್ಲ, ಕೊಟ್ಟರು ಏನಂತಂದ್ರೆ ನಿಮಗೆ ನೋ ಫ್ರೀ ಎಕ್ಸಿಟ್ ಇರುತ್ತೆ. ನೀವು ಚಾಯ್ಸ್ 4 ಕ್ಲಿಕ್ ಮಾಡ್ತಾ ತಕ್ಷಣ ನಿಮಗೆ ಪೆನಾಲ್ಟಿ ಪೇ ಮಾಡಕ್ಕೆ ಹೇಳಿರ್ತಾರೆ. ಓಕೆ, ಇವಾಗ ನೀವು ಎಲ್ಲೋ ಇರ್ತೀರಾ, ಚಾಯ್ಸೇ ಕ್ಲಿಕ್ ಮಾಡಲ್ಲ ಸರ್, ನಾನು ಬೀದರ್ ಗುಲ್ಬರ್ಗದಲ್ಲಿ ಇದ್ದೀನಿ, ಕೆ ಇದೆ ಬೆಂಗಳೂರಲ್ಲಿ. ಅವ್ರಿಗೆ ಹೇಗೆ ಸರ್ ಗೊತ್ತಾಗುತ್ತೆ? ಅವ್ರೆ ನಮ್ಮ ಮನೆಗೆ ಬರ್ತಾರಾ? ನಾನು ಚಾಯ್ಸೇ ಕ್ಲಿಕ್ ಮಾಡಲ್ಲ ಸರ್, ನಾನು ನಮ್ಮ ಮನೇಲಿ ಇರ್ತೀನಿ ಅಂದ್ರೆ ಅವ್ರು ನಿಮ್ಮನ್ನು ಆಚೆ ಹಾಕಿರ್ತಾರೆ ಫಸ್ಟ್ ರೌಂಡಲ್ಲಿ. ಸೆಕೆಂಡ್ ರೌಂಡಲ್ಲಿ ಬಂದು ಏನಾದ್ರು ನೀವು ಚಾಯ್ಸ್ ಕ್ಲಿಕ್ ಮಾಡಿಲ್ಲ ಅಂತಂದ್ರೆ ಆಚೆ ಹಾಕಲ್ಲ. ನಿಮ್ಮ ಸರ್ಕಲ್ ಓಕೆ, ನಿಮ್ಮ ಸರ್ಕಲ್ ಪೊಲೀಸ್ ಏನಿರ್ತಾರೆ ಅಲ್ಲಿ ಕೇಸ್ ಫೈಲ್ ಮಾಡ್ತಾರೆ. ನಿಮ್ಮ ಮನೆಗೆ ಡೈರೆಕ್ಟ್ ಬರ್ತಾರೆ ಪೊಲೀಸ್. ಓಕೆ, ಏನಕ್ಕಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಇದೆ, ನಿಮ್ಮ ಪೇರೆಂಟ್ಸ್ ಆಧಾರ್ ಕಾರ್ಡ್ ಡೀಟೇಲ್ಸ್ ಇದೆ, ಎಲ್ಲ ಡೀಟೇಲ್ಸು ಇದೆ. ಸೊ ಅದಕ್ಕೋಸ್ಕರ ಕೆ ಜೊತೆ ಆಟ ಆಡಕ್ಕೆ ಹೋಗಬೇಡಿ ಸ್ಟೂಡೆಂಟ್ಸ್. ನಮ್ಮ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ಕೊಂತ ಸ್ವಲ್ಪ ಎಜುಕೇಟ್ ಆಗಿಬಿಟ್ಟು ಅದೇ ಪ್ರೋಸೆಸ್ನ ಫಾಲೋ ಮಾಡ್ತಾ ಇರಿ. ಮತ್ತೆ ಏನಂತಂದ್ರೆ ಸರ್ ನನಗೆ ಫಸ್ಟ್ ರೌಂಡಲ್ಲಿ ಕಟ್ ಆಫ್ ಚೆನ್ನಾಗಿ ಸಿಗಲಿಲ್ಲ. ಏನಕ್ಕೆ ಅಂತಂದ್ರೆ ಎಲ್ಲ ನೀ ಸ್ಟೂಡೆಂಟ್ಸು ಈ ಸ್ಟೂಡೆಂಟ್ಸ್ ಎಲ್ಲಾನು ಇಲ್ಲಿದ್ದಾರೆ, ಅದಕ್ಕೋಸ್ಕರ ಸಿಗಲಿಲ್ಲ. 100% ಸೆಕೆಂಡ್ ರೌಂಡಲ್ಲಿ ಇಂಜಿನಿಯರಿಂಗ್ಗೋಸ್ಕರನೇ ಯಾರು ಫೈಟ್ ಮಾಡ್ತಿದ್ದಾರೆ ನಿಮ್ಗೆ ಒಳ್ಳೆ ಸೀಟ್ ಸಿಗುತ್ತೆ. ನೀವು ಬೇಕಂದ್ರೆ ಚಾಯ್ಸ್ 3 ಕ್ಲಿಕ್ ಮಾಡ್ತಂದ್ರೆ ಕ್ಲಿಕ್ ಮಾಡಿ. 100% ನಿಮಗೆ ರೌಂಡ್ 2 ಅಲ್ಲಿ ಹೋದ ವರ್ಷ ರೌಂಡ್ 1 ಅಲ್ಲಿ ಯಾವ ಕಟ್ ಆಫ್ ನಿಂತಿತ್ತು ಆ ಕಾಲೇಜ್ ಸೀಟು ಸೆಕೆಂಡ್ ರೌಂಡ್ ಅಲ್ಲಿ ಈ ವರ್ಷ ಹಂಗೆ ನಿಂತ್ಕೊಳ್ಳುತ್ತೆ. 100% ಕಾಲೇಜ್ ಅನ್ನ ವಿಲ್ ಪ್ರಾಮಿಸ್ ಯು. ಓಕೆ, ಅದಾದ್ಮೇಲೆ ಏನಂತಂದ್ರೆ ಈ SC/ST ಸ್ಟೂಡೆಂಟ್ಸ್ ಓಕೆ, ಯಾರಾದ್ರೂ ನಿಮಗೆ ಚಾಯ್ಸ್ 2 ಇಲ್ಲ ಅಂತ ಹೇಳಿದ್ರೆ ಅದು ಫೇಕ್ ನ್ಯೂಸ್ ಇರುತ್ತೆ. ಏನಕ್ಕೆ ಚಾಯ್ಸ್ 3 ಇಲ್ಲ ರೌಂಡ್ 2 ಅಲ್ಲಿ ಅಂತಂದ್ರೆ ಅದು ಫೇಕ್ ನ್ಯೂಸ್ ಇರುತ್ತೆ. ಏನಕ್ಕೆ ಚಾಯ್ಸ್ 3 ಇರಲ್ಲ? ಚಾಯ್ಸ್ 3 ಇಸ್ ದಿ ಮೇನ್. ಓಕೆ, ಚಾಯ್ಸ್ 4 ಚಾಯ್ಸ್ 2 ಇಲ್ಲ ಅಂತಂದ್ರೆ ಅದು ಓಕೆ. ಚಾಯ್ಸ್ 3ನೇ ಇಲ್ಲ ಅಂತಂದ್ಮೇಲೆ ಏನು, ಒಂದು ಅಡ್ಮಿಷನ್ ಆಗು ಇಲ್ಲ ಒಂದು ಎಕ್ಸಿಟ್ ಆಗು, ರೌಂಡ್ 3 ಹೆಂಗ್ ಹೋಗ್ತೀಯಾ, ಸರಿನಾ? ಸೊ ಅದಕ್ಕೋಸ್ಕರ ಅದನ್ನ ನಂಬಕ್ಕೆ ಹೋಗಬೇಡಿ. ಮತ್ತೆ ಈ SC/ST ಸ್ಟೂಡೆಂಟ್ಸ್ಗೆ ಪೇಬಲ್ ಫೀಸ್ 10 ರೂಪೀಸ್ ಅಂತ ಕೇಳ್ತಾರೆ. ಸರ್ ನಾನು ಬರೀ 10 ರೂಪಾಯಿ ಪೇ ಮಾಡಿಬಿಟ್ಟು ಒಂದು ವರ್ಷ ಕಾಲೇಜಲ್ಲಿ ಎಂಜಾಯ್ ಮಾಡಲಾ? ಇಲ್ಲ, ಕಾಲೇಜು ರೂಲ್ಸ್ ಎಲ್ಲ ಚೇಂಜ್ ಆಗಿದೆ ಈ ವರ್ಷ. ಓಕೆ, ಹೋದ ವರ್ಷದಿಂದ ಚೇಂಜ್ ಆಗಿದೆ. 10 ರೂಪಾಯಿ ನೀವು ಕೆ.ಇ.ಗೆ ಪೇ ಮಾಡಬೇಕು. ಉಳ್ಕಿದ್ 1,20,000 ಕಾಲೇಜ್ ಪೇ ಮಾಡಬೇಕು. ಅಡ್ಮಿಷನ್ ಹೋದಾಗ ಟೋಟಲ್ 1,20,000 ಪೇ ಮಾಡಬೇಕಾ? ಅದು ಕಾಲೇಜ್ ಕಂಡೀಷನ್ ಹೇಗಿರುತ್ತೆ ಹಾಗೆ. ಓಕೆ, ಬಟ್ 1,20,000 ಒಂದೇ ಸಲ SC/ST ಸ್ಟೂಡೆಂಟ್ಸ್ ಅಲ್ಲಿ ತಗೊಳ್ಳಲ್ಲ. 20,000 30,000 ಅಡ್ಮಿಷನ್ ತಗೊಳ್ಳಿರ್ತಾರೆ. ಅದ್ರ ಬಗ್ಗೆ ನಾನು ಕ್ಲಿಯರ್ ಆಗಿ ಹೇಳಿರ್ತೀನಿ. ಯಾರಾದ್ರೂ ನಿಮಗೆ 10 ರೂಪಾಯಿ ಪೇ ಮಾಡಿ ಮುಗಿತು, ಯಾವ್ದು ಪೇ ಮಾಡೋ ಅವಶ್ಯಕತೆ ಇಲ್ಲ ಅಂತ ಯಾವ್ದಾದ್ರು ಯೂಟ್ಯೂಬ್ ಚಾನಲ್ ಹೇಳಿದ್ರೆ ಅದು ಫೇಕ್ ನ್ಯೂಸ್. ಅದನ್ನ ಅನ್ಸಬ್ಸ್ಕ್ರೈಬ್ ಮಾಡಿ. ಅವ್ರ ಚಾನಲ್ನ ಕಾಲೇಜ್ ಅಣ್ಣಗಾಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಅದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ವಿಡಿಯೋ ಮಾಡಿರ್ತೀನಿ. ಕಮೆಂಟ್ ಹಾಕಿರಿ. ನೀವು ಏನು ಕಮೆಂಟ್ ಹಾಕಿರ್ಬೇಕು ನಿಮಗೆ ಫಸ್ಟ್ ರೌಂಡಲ್ಲೂ ಮತ್ತೆ ಪ್ರೊವಿಷನಲ್ ರಿಸಲ್ಟಲ್ಲೂ ಸೇಮ್ ರಿಸಲ್ಟ್ ಸಿಕ್ಕಿದ್ರೆ ಸೇಮ್ ಅಂತ ಹಾಕಿರಿ. ಮತ್ತೆ ನೀವು ಯಾವ ಚಾಯ್ಸ್ನ ಕ್ಲಿಕ್ ಮಾಡ್ಬೇಕಂತಿದ್ರೆ ಅನ್ನೋದನ್ನ ಹಾಕಿರಿ. ಏನಕ್ಕಂದ್ರೆ ಎಷ್ಟು ಸ್ಟೂಡೆಂಟ್ಸು ಚಾಯ್ಸ್ 2 ಚಾಯ್ಸ್ 3 ಕ್ಲಿಕ್ ಮಾಡ್ತಿದ್ದಾರೆ ಅಂತ ನಮ್ಮ ವಿಡಿಯೋದಿಂದಾನೇ ಒಂದು ಕೌಂಟ್ ನಮಗೆ ಸಿಕ್ಬಿಡುತ್ತೆ. ಅದನ್ನ ನಿಮ್ ಕ್ಲಿಯರ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿರ್ತೀನಿ. ಬೆಸ್ಟ್ ಚಾಯ್ಸ್ ಏನ್ ಸರ್ ಅಂದ್ರೆ ಚಾಯ್ಸ್ 2. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಕಾಲೇಜ್ ಅಣ್ಣ ಗೈಡ್. ಥ್ಯಾಂಕ್ ಯು.